ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ನಿನ್ನೆ ಮೊನ್ನೆ ತಾನೇ ಆಚರಣೆ ಮಾಡಿದ್ವಲ್ಲ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಗಣೇಶ ಗೌರಿ ಬಂದಿದೆ. ಇವತ್ತು ಸ್ವರ್ಣ ಗೌರಿ ವ್ರತ. ಎಲ್ಲರ ಮನೆಯಲ್ಲಿ ಸಂಭ್ರಮದಿಂದ ಈ ವ್ರತವನ್ನು ಆಚರಿಸಲಾಗುತ್ತೆ. ಅದರಲ್ಲೂ ಮದುವೆಯಾದ ಮೊದಲನೇ ವರ್ಷದಲ್ಲಿ ಆ ದಂಪತಿಗಳಿಗೆ ವಿಶೇಷವಾದಂತಹ ಹಬ್ಬ ಇದು. ಅಮ್ಮ ಮಗಳಿಗೆ ಬಾಗಿನ ಕೊಡುವಂತಹ ವಿಶಿಷ್ಟವಾದಂತಹ ಹಬ್ಬ ಇದು. ನಾಳೆ ಗಣೇಶನನ್ನ ಆರಾಧನೆ ಮಾಡಲಾಗುತ್ತೆ. ಗಣೇಶನ ವಿಗ್ರಹ, ಅದರಲ್ಲೂ ಡೊಳ್ಳು ಹೊಟ್ಟೆ ಗಣೇಶನನ್ನ ಮನೆಗೆ ತಂದು ಆಚರಣೆ ಮಾಡಿ ಎಲ್ಲ ಕಷ್ಟಗಳನ್ನು ನಿವಾರಿಸುವಂತ ಬೇಡಿ ನಂತರ ಗಣೇಶನನ್ನ ವಿಸರ್ಜನೆ ಮಾಡಲಾಗುತ್ತೆ. ಗಣೇಶ ಗೌರಿ ಹಬ್ಬ ನಿಜವಾಗಿಯೂ ಒಂದು ಅದ್ಭುತವಾದಂತಹ ಹಬ್ಬ, ಸಾಕಷ್ಟು ಬಾಂಧವ್ಯವನ್ನ ಬೆಸೆಯೋ ಹಬ್ಬ. ಹಾಗಾದ್ರೆ ಸುವರ್ಣ ನ್ಯೂಸ್ನ ಗೌರಿಯವರು ಯಾವ ರೀತಿ ಈ ಹಬ್ಬ ಆಚರಿಸ್ತಾ ಇದ್ದಾರೆ, ಇದೇ ಇವತ್ತಿನ ವಿಶೇಷ ಸುವರ್ಣ ಗೌರಿಯರು. ಸೊ ಬನ್ನಿ, ನಮ್ಮ ಸುವರ್ಣ ಗೌರಿಯರು ಯಾವ ರೀತಿ ಹಬ್ಬ ಆಚರಿಸ್ತಿದ್ದಾರೆ ನೋಡೋಣ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಸ್ವರ್ಣಗೌರಿ ವ್ರತವನ್ನು ಆರಂಭ ಮಾಡಲಾಗಿದೆ. ಎಲ್ಲ ಕಡೆ ಭರ್ಜರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಯಾವುದೇ ಹಬ್ಬ ಆಗಲಿ ಅದು ಆರಂಭ ಆಗೋದು ರಂಗೋಲಿಯಿಂದ. ರಂಗೋಲಿ ಹಾಕಲಿಲ್ಲ ಅಂದರೆ ಅವತ್ತು ಹಬ್ಬ ಆಚರಣೆ ಮಾಡಿದ ಹಾಗೆ ಅನಿಸಲ್ಲ. ಹಾಗಾದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ರಂಗೋಲಿ ಹಾಕ್ತಾ ಇದ್ದಾರೆ. ಸೊ ರಂಗೋಲಿಗೂ ಹಬ್ಬಕ್ಕೂ ಏನು ನಂಟಿದೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಓಕೆ ಸಬಿತಾ, ಇವತ್ತು ಸ್ವರ್ಣಗೌರಿ ವ್ರತ. ಸೊ ಇನ್ನೇನು ನಾಳೆ ಗಣೇಶ ಚತುರ್ಥಿ. ಸೊ ಯಾವ ರೀತಿ ಆಚರಣೆ ಮಾಡ್ತೀರಾ? ಮೇಯ್ನಾಗಿ ಯಾವಾಗಲೂ ಹಬ್ಬ ಶುರುವಾದಾಗ ಹೆಣ್ಮಕ್ಳು ಗಮನ ಹರಿಸೋದು ರಂಗೋಲಿ ಬಗ್ಗೆ. ಸೊ ಈ ರಂಗೋಲಿ ಮತ್ತು ಹಬ್ಬಕ್ಕೆ ಏನು ನಂಟು ಅಂತೀರಾ? ನಿಜವಾಗ್ಲೂ ಭಾವನಾ, ರಂಗೋಲಿ ಇಲ್ಲದೆ ಹಬ್ಬ ಯಾವುದೂ ಆಚರಿಸೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಹಬ್ಬಕ್ಕೆ ಒಂದು ಕಳೆ ಕಟ್ಟೋದೇ ರಂಗೋಲಿ. ಅದರಲ್ಲೂ ಇದು ಸ್ವರ್ಣಗೌರಿ ಹಬ್ಬ, ಹೆಣ್ಮಕ್ಳ ಹಬ್ಬ. ಬಣ್ಣದ ರಂಗೋಲಿ ಹಾಕಿ ಚಂದ ಮಾಡಿ ಅದನ್ನು ಮಾಡಿ ಅದನ್ನ ನೋಡ್ತಾನೆ ನಾವು ಒಳಗಡೆ ಹೋಗ್ಬಿಟ್ರೆ ಹಬ್ಬದ ಅದು ಒಂದು ಸಂತೋಷನೇ ಬೇರೆ. ಅದರದ್ದು ಒಂದು ಅದ್ಭುತವಾದಂಥ ಇದು. ಯಾಕಂದರೆ ನಿಜವಾಗ್ಲೂ ತುಂಬ ಆಡಂಬರ ಕಾಣಿಸುತ್ತೆ ಅಂದರೆ ಹಬ್ಬದಲ್ಲಿ, ಅಂದರೆ ಅದು ರಂಗೋಲಿಯಿಂದಾನೆ. ರಂಗೋಲಿ ಹಾಕ್ತಾ ಇದ್ರೇ ಖುಷಿ ಇವತ್ತು ಹಬ್ಬ 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 ಅಂತ ಮನಸ್ಸಲ್ಲೆಲ್ಲ ಖುಷಿಯಾಗಿರುತ್ತೆ. ಮೊದಲೇ ಹಬ್ಬದಿಂದ ಆರಂಭ, ಸಿಹಿ ಊಟದಿಂದ ಅಂತೆ ಆಗೋದು ಯಾವತ್ತು. ಓಕೆ ದಿವ್ಯಾ, ನೀನೇನಂತೀಯ? ಅಂದರೆ ಯೂಶಲಿ ನಾವು ರಂಗೋಲಿ ಆರಂಭ ಮಾಡೋದೇನೆ ಒಂಥರ ಕಾಂಪಿಟೇಷನ್ ಇರುತ್ತೆ. ನಾವು ಚೆನ್ನಾಗಿ ಹಾಕ್ತೀವ, ನಮ್ಮ ಮನೆ ಪಕ್ಕದವ್ರು ಚೆನ್ನಾಗಿ ಹಾಕ್ತಾರ ಅಂತ. ಯೂಶಲಿ ಈ ರಂಗೋಲಿ ಅಂದ್ರೆ ಹೆಣ್ಮಕ್ಳಿಗೊಂದು ರೀತಿ ಸೆಲ್ಫ್ ಕಾಂಪಿಟೇಷನ್. ನಿಂಗೇನು ಅನ್ಸುತ್ತೆ ರಂಗೋಲಿ ಬಗ್ಗೆ ಮತ್ತೆ ಹಬ್ಬದ ಬಗ್ಗೆ? ಎಸ್ ಭಾವನಾ, ನೀವು ಹೇಳಿದಾಗ ಕರೆಕ್ಟು. ಗೌರಿ ಗಣೇಶ ಹಬ್ಬ ಬಂತು ಅಂದಾಗಲೇ ಒಂದು 15 ದಿವಸ ಮುಂಚೆನೇ ಸಂಭ್ರಮ ಸಡಗರ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಆವಾಗಲೇ ಹುರ್ಗಡ್ಬು ಎಲ್ಲ ಮಾಡೋದೆಲ್ಲ ರೆಡಿಯಾಗಿರುತ್ತೆ. ಗಣೇಶನ ಕಡುಬಿರ್ಬೋದು. ಇನ್ನು ರಂಗೋಲಿ ವಿಷಯಕ್ಕೆ ಬರೋದಾದರೆ ನೀವು ಹೇಳ್ದಂಗೆ ಕಾಂಪಿಟೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಕ್ಕಪಕ್ಕದ ಮೇಲೆ ಇನ್ನು ಹಳ್ಳಿ ಕಡೆ ನೋಡೋದಾದರೆ ಬೇಡವೇ ಬೇಡ, ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 3 ದಿವಸದಿಂದನೇ ಸ್ಟಾರ್ಟು. ಮಂಗಳಗೌರಿ ಏನು ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತಾರೆ. ನಾಳೆಯಿಂದ ಹಬ್ಬನೇ ಆರಂಭ ಆಗೋಗಿರುತ್ತೆ. ರಂಗೋಲಿ ಹಾಕ್ತಾರೆ. ಇನ್ನು ಊರ ಕಡೆ ಸಗಣಿ ಮೇಲೆ ಹಾಕೋದ್ರಿಂದ ಏನು ಬರೀ ರಂಗೋಲಿ ಹಾಕ್ತಾರೆ. ಇನ್ನು ಈ ಕಡೆ ಸಿಟಿ ಕಡೆ ಬರೋದಾದರೆ ಬಣ್ಣದ ರಂಗೋಲಿಗಳು ಕಾಣಿಸ್ತವೆ. ಎಲ್ಲರ ಮನೆ ಎದುರುಗಡೆಗೂ ಬರೀ ಕಲರ್ ರಂಗೋಲಿಗಳು. ಸೊ ರಂಗೋಲಿಗಳನ್ನು ನೋಡ್ತಾನೆ ಏನು ಗಣಪತಿ ಇಡ್ತಾರೆ. ಆ ರಂಗೋಲಿಗಳನ್ನು ದಾಟ್ಕೊಂಡು ಗಣಪತಿ ಏನೋ ವಿಸರ್ಜನೆ ಕೂಡ ಹೋಗ್ತಾರೆ, ಗಣಪತಿಯನ್ನು ಇಡ್ತಾರೆ. ಸೊ ಈ ರೀತಿ ಹಬ್ಬ ಸಾಗುತ್ತೆ. ರಂಗೋಲಿ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ತಪ್ಪಾಗಲ್ಲ. ಸೊ ಓಕೆ ಶ್ವೇತಾ, ನಿಮ್ಮ ಮನೇಲಿ ಯಾವ ರೀತಿ ಆಚರಣೆ ಮಾಡಲಾಗುತ್ತೆ? ಸೊ ಗಣಪತಿ ಹಬ್ಬದ ಏನು ಸ್ಪೆಷಲ್ ಅಂತೀರಾ? ಗಣಪತಿ ಸ್ಪೆಷಲ್ ಅಂದರೆ ಕಡುಬು ಮಾಮೂಲಿ ಆ್ಯಸ್ ಯೂಶುವಲ್. ರಂಗೋಲಿ ಹಾಕೋದು, ಹೊಸ ಬಟ್ಟೆ ಅಂತೂ ಇರಲೇಬೇಕು. ಸೊ ರಂಗೋಲಿ ಹಾಕಿ ಹೊಸ ಬಟ್ಟೆ ಹಾಕ್ಕೊಂಡು ಕಡುಬು ತಿನ್ನೋದು, ಅದೇ ಸ್ಪೆಷಲ್. ವೀಕ್ಷಕರೇ, ಇವತ್ತು ಸ್ವರ್ಣಗೌರಿ ವ್ರತ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಸ್ವರ್ಣಗೌರಿ ವ್ರತಕ್ಕೆ ನಮ್ಮ ಸುವರ್ಣ ಗೌರಿಯವರು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನೀವು ನೋಡಿದ್ರಿ, ಸುಂದರವಾದಂತಹ ರಂಗೋಲಿ ಬಿಡಿಸಿದ್ರು, ಅದ್ರ ಜೊತೆಗೆ ತಳಿರು ತೋರಣಗಳನ್ನು ಕಟ್ಟಿದ್ರು, ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ದೀಪ ಹಚ್ಚಿ ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ. ಹಾಗಾದರೆ ಈ ಸ್ವರ್ಣಗೌರಿ ವ್ರತದ ಇನ್ನಷ್ಟು ವಿಶೇಷತೆಗಳನ್ನು ಶ್ವೇತಾ ಅವರು ತಿಳಿಸ್ಕೊಡ್ತಾರೆ.
ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳು ತನ್ನದೇ ಆದ ಮಹತ್ವ ಮಹಿಮೆಯನ್ನು ಹೊಂದಿವೆ. ಹಬ್ಬಗಳು ಅಂದರೆ ಅದು ಮಹಿಳೆಯರಿಗಾಗಿಯೇ ಮೀಸಲು ಅನ್ನುವಂತಾಗಿದೆ. ಅದರಲ್ಲೂ ಗಣೇಶ ಹಬ್ಬದ ಮುನ್ನಾ ದಿನ ಆಚರಿಸುವಂಥ ಸ್ವರ್ಣಗೌರಿ ಹಬ್ಬ ಮಹಿಳೆಯರ ಪಾಲಿಗೆ ಸಂಭ್ರಮ ತರುವ ಸುದಿನ. ಇವತ್ತು ಸುವರ್ಣ ನ್ಯೂಸ್ನಲ್ಲೂ ಕೂಡ ಗೌರಿ ಹಬ್ಬದ ಸಡಗರ ಮೇರೆ ಮೀರಿದೆ. ಸುವರ್ಣ ನ್ಯೂಸ್ನ ಮಹಿಳೆಯರೆಲ್ಲ ಸೇರಿ ನಾವು ಸ್ವರ್ಣಗೌರಿ ವ್ರತವನ್ನು, ಸ್ವರ್ಣಗೌರಿ ಪೂಜೆಯನ್ನು ನಿರ್ವಹಿಸಲಿದ್ದೇವೆ. ಖ್ಯಾತ ಜ್ಯೋತಿಷಿಗಳಾದ ಶ್ರೀಪತಿ ಭಟ್ರು ಈ ಪೂಜೆಯ ನೇತೃತ್ವವನ್ನು ವಹಿಸಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಪತಿ ಭಟ್ರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ಮಹಿಳೆಯರು ಕೂಡ ಸಜ್ಜಾಗಿದ್ದೀವಿ ಇವತ್ತಿನ ಪೂಜೆನ ನಿರ್ವಹಿಸಲಿಕ್ಕೆ. ಆದರೆ ಒಂದು ಸ್ವಲ್ಪ ನಾವು ಹಿಂದೆ ಹೋಗೋದಾದರೆ ಈ ಗೌರಿ ಹಬ್ಬ, ಸ್ವರ್ಣಗೌರಿ ಹಬ್ಬದ ಹಿನ್ನೆಲೆ ಏನು, ಯಾವಾಗಿನಿಂದ ಇದು ಆಚರಣೆಗೆ ಬಂತು ಅಂತ ತಿಳಿಸ್ಕೊಡಿ. ನಮ್ಮ ಪುರಾಣಗಳು ತುಂಬ ಇವೆ. ಅವರಲ್ಲಿ ಶಿವಪುರಾಣ ಒಂದು. ಆ ಶಿವಪುರಾಣದ ಪ್ರಕಾರವಾಗಿ ಭಾದ್ರಪದ ಶುದ್ಧ ತೃತೀಯ ದಿವಸ ಈ ಸ್ವರ್ಣಗೌರಿ ಪೂಜೆಯನ್ನು ಮಾಡಿದ್ರೆ ತುಂಬ ಐಶ್ವರ್ಯ ಸಮೃದ್ಧಿ ಎಲ್ಲ ಸಿಗತ್ತೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾಗಿ ಈ ಭಾದ್ರಪದ ಶುದ್ಧ ತೃತೀಯದಿಂದ ಈ ನಮ್ಮ ಋಷಿ ಮುನಿಗಳಿಂದ ಆದಿಯಾಗಿ ಇವತ್ತಿನವರೆಗೂ ನಾವು ಈ ಭಾದ್ರಪದ ಶುದ್ಧ ತೃತೀಯ ದಿವಸ ಈ ಸ್ವರ್ಣಗೌರಿ ಪೂಜೆಯನ್ನು ವಿಶೇಷವಾಗಿ ನಮ್ಮ ಸಂತಾನ ಅಭಿವೃದ್ಧಿ ಹಾಗೂ ಸಂಪತ್ ಅಭಿವೃದ್ಧಿಗೋಸ್ಕರ ಇದನ್ನು ನಾವು ಪ್ರಾರಂಭ ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಇನ್ನು ಶ್ರಾವಣ ಮಾಸದಲ್ಲೂ ಕೂಡ ಮಂಗಳಗೌರಿ ವ್ರತವನ್ನು ಆಚರಿಸ್ತೀವಿ. ಈಗ ಗಣೇಶ ಹಬ್ಬದ ಮುನ್ನಾ ದಿನ ಆಚರಿಸುವಂಥ ಹಬ್ಬ ಇದು ಸ್ವರ್ಣಗೌರಿ ಹಬ್ಬ. ಏನು ವ್ಯತ್ಯಾಸ ಇದೆ, ಹೇಗೆ ಪೂಜೆ ಮಾಡಬೇಕು? ಅಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಮಾಂಗಲ್ಯ ಕೊಡತಕ್ಕಂತಹ ಮಂಗಳಗೌರಿ ಹಬ್ಬ. ಇಲ್ಲಿ ಸ್ವರ್ಣಗೌರಿ ಅಂದರೆ ಇಡೀ ಸಮಸ್ತಕ್ಕೂ, ಇಡೀ ಪ್ರಪಂಚಕ್ಕೆ ಹಾಗೂ ಸಕುಟುಂಬರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಸಮೃದ್ಧಿ ಇರಲಿ, ವಿಶೇಷವಾಗಿ ಆ ಸುವರ್ಣ ಮತ್ತು ಧಾನ್ಯಗಳೆಲ್ಲ ವೃದ್ಧಿಯಾಗಲಿ ಅಂತ ಈ ದಿವಸ ನಾವು ವಿಶೇಷವಾಗಿ ಈ ಪೂಜೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಸ್ವರ್ಣಗೌರಿ ಪೂಜೆಗೆ ಸುವರ್ಣ ನ್ಯೂಸ್ನ ಮಹಿಳೆಯರೆಲ್ಲ ಸೇರಿ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ಎಲ್ಲೂ ಹೋಗ್ಬಿಡಿ, ಒಂದು ಸಣ್ಣ ವಿರಾಮದ ನಂತರ ನಾವು ಗೌರಿ ಹಬ್ಬದ ಪೂಜೆಯನ್ನು ನೆರವೇರಿಸ್ತೀವಿ.